ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ಮುಂಜಾನೆ ವೇಳೆ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ದೇವರು ವಿಶೇಷವಾಗಿ ಈ ದಿನಗಳಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಕೃಪೆ ಹೊರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ಹೊಸ ದಿನ, ತಿಂಗಳಲ್ಲಿ ಹೊಸ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 135ನೇ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ, ಅದು ಮಹೋನ್ನತವಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು, ನಾವು ಯಾವ ರೀತಿಯಲ್ಲಿ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ದೇವರು ಒಳ್ಳೆಯವರು, ಆತ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಸರ್ವಶಕ್ತರಾಗಿದೆ. ಅದೇ ಥರ ದಾವೀದನ ಜೀವಿತದಲ್ಲಿ ಕೂಡ ಹೇಳ್ತಾರೆ ನೋಡಿ, ಏನಂದರೆ, ಯಾಹುವಿಗೆ ಸ್ತೋತ್ರ, ಯೆಹೋವನು ಒಳ್ಳೆಯವನು, ಆತನ ನಾಮವನ್ನು ಕೊಂಡಾಡಿರಿ. ಆಮೇಲೆ ಆತನ ನಾಮವನ್ನು ಕೊಂಡಾಡಿರಿ, ಅದು ಮನೋಹರವಾಗಿದೆ ಎಂಬುದಾಗಿ ದಾವೀದನ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ, ಅಪ್ಪ ನೀನು ಒಳ್ಳೆ ದಿನ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ, ನನ್ನ ಕುಟುಂಬದಲ್ಲಿ ಜಯ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವುಳ್ಳರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಮಗಳು, ನನ್ನ ಮಗ ನನಗೆ ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಹೇಳ್ತಾ ಇದ್ದಾರೆ ಎಂಬುದಾಗಿ ದೇವರು ಸಂತೋಷವುಳ್ಳರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ದಾವೀದನ ಬರೆದ ಕೀರ್ತನೆ 147ನೇ 1ನೇ ವಾಕ್ಯ ಹೇಳ್ತದೆ, ಅದೇ ರೀತಿ ಯೆಹೋವನಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ. ಆಮೆನ್, ಹಲ್ಲೆಲೂಯಾ. ಏನಂತೆ, ದೇವರನ್ನು ನಾವು ಸ್ತುತಿಸುವಾಗಲೂ ಮತ್ತೆ ಸಂತೋಷಕರವಾದದು ಎಂಬುದಾಗಿ. ನಾವು ಯಾವಾಗಲೂ ದೇವರಿಗೆ ದೇವರೇ ನಿನಗೆ ಸ್ತೋತ್ರ, ದೇವರೇ ನೀನು ಒಳ್ಳೆ ದಿನ ಕೊಟ್ಟಿದೆಯಪ್ಪ, ನಿನಗೆ ಸ್ತುತಿಸ್ತೇವೆ. ದೇವರೇ ಸಭೆಯಲ್ಲಾದರೂ ಮನೆಯಲ್ಲಾದರೂ ಕೂಡ ನಾವು ಯಾವಾಗಲೂ ದೇವರನ್ನ ಸ್ತುತಿಸಬೇಕು, ದೇವರನ್ನ ಆರಾಧಿಸಬೇಕು. ಪ್ರತಿದಿನ ಮುಂಜಾನೆವೆಲ್ಲಾದರೂ ಸಾಯಂಕಾಲವೆಲ್ಲಾದರೂ ದೇವರೇ ಈ ದಿನ ನೀನು ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ, ನಿನ್ನಲ್ಲಿ ನಾನು ಸಂತೋಷವುಳ್ಳನಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ, ನಮ್ಮ ಜೀವಿತ ಕೆಲಸ ಕಾರ್ಯದಲ್ಲಿ ದೇವರನ್ನ ಮರ್ತು ಹೋಗ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಆದ್ರೆ ದಾವೀದನು ಹೇಳ್ತಾರೆ, ಯೆಹೋವನಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಆಮೇಲೆ ಸಂತೋಷಕರವಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರನ್ನ ನಾವು ಯಾವಾಗಲೂ ಸಂತೋಷವಾಗಿ ಆರಾಧಿಸಬೇಕು, ಆತನಿಗೆ ಸ್ತುತಿಸಬೇಕು ಎಂಬುದಾಗಿ ದಾವೀದನು ಹೇಳ್ತಾರೆ. ಅದೇ ತರ ಇನ್ನೊಂದು ದಾವೀದನು ಬರೆದ ಕೀರ್ತನೆ, ಒಳ್ಳೆಯ ಕರ್ತನಾದ ಯೆಹೋವನು ದೇವರನ್ನು ಸ್ತುತಿಸಲು ನಾವು ಕಲಿಬೇಕು. ಒಳ್ಳೆಯದೆಂದರೆ, ಒಳ್ಳೆಯ ದೇವರಾಗಿದ್ದಾರೆ, ಯಾವಾಗಲೂ ದೇವರನ್ನ ಸ್ತುತಿಸಬೇಕು. ದೇವರೇ ನೀನು ಸಹಾಯ ಮಾಡಿದಪ್ಪ, ನಿನಗೆ ಸ್ತುತಿಸ್ತೀನಿ, ನನ್ನ ಕುಟುಂಬದಲ್ಲಿ ಈ ತರ ಪರಿಸ್ಥಿತಿಯಲ್ಲಿ ಇತ್ತು, ನೀನು ಜಯ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ ಹೇಳ್ತೀನಿಯಪ್ಪ ಅಂತ ಹೇಳುವಾಗ ಸಂತೋಷವಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ತರ ದಾವೀದನು ಬರೆದ ಕೀರ್ತನೆ 118ನೇ 1ನೇ ವಾಕ್ಯ ನೋಡಿದ ಪ್ರೀತಿಯ ಮಕ್ಕಳಲ್ಲಿ ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಆಮೆನ್, ಹಲ್ಲೆಲೂಯಾ. ದೇವ ಮಕ್ಕಳೇ, ದೇವರ ಕೃಪವು ಯಾವಾಗಲೂ ಶಾಶ್ವತವಾದುದು. ಪ್ರತಿದಿನ ಆತನ ಕೃಪೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ಆತನ ನಮ್ಮನ್ನು ಕರುಣಿಸುವಂತ ದೇವರು, ಆತ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಎಲ್ಲರೂ ಕೈ ಬಿಡಬಹುದು, ಎಲ್ಲರೂ ಸಂಬಂಧಿಕರು ದೂರ ಆಗಿರ್ಬೋದು, ಆದ್ರೆ ದೇವರು ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಿಗೆ ಯಾವಾಗಲೂ ಸ್ತುತಿಸಬೇಕು. ದೇವರೇ ನೀನು ಒಳ್ಳೆಯ ದೇವರಪ್ಪ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದಕ್ಕಾಗಿ ಸ್ತೋತ್ರಪ್ಪ. ದೇವರೇ ನಿನ್ನ ಹೆಚ್ಚಾಗಿ ನಾವು ಸ್ತುತಿಸುವಂತೆ ನೀನು ನಮಗೆ ಸಹಾಯ ಮಾಡು, ಸಮಯನ ಒದಗಿಸಿಕೊಡು. ಕುಟುಂಬದಲ್ಲಾಗ್ಲಿ, ಯಾವುದೇ ಸಂಬಂಧಿಕರಿಗಾಗ್ಲಿ ದೇವರೇ ನೀನು ನಡೆಸಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವದಿಸಿ ಕಾಪಾಡಿ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ ಪ್ರೀತಿಗಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ಒಳ್ಳೆ ಮುಂಜಾನೆ
ಒಳ್ಳೆ ಸಮಯ ಕೊಟ್ಟಿದೆ ಅಪ್ಪ, ನೀವು ವಾಗ್ದಾನ ಮಾಡಿದ ಹಾಗೆ ಅಪ್ಪ ಯೆಹೋವ ಸ್ತೋತ್ರ ಮಾಡ್ರಿ, ಒಳ್ಳೆಯ ದೇವರು ಎಂಬುದಾಗಿ. ಹೌದು ಇಸಪ್ಪ, ನೀವು ಒಳ್ಳೆಯ ದೇವರು. ಯೆಹೋವಪ್ಪ, ಈ ವಿಡಿಯೋ ನೋಡ್ತಾರೆ ಅವ್ರ ಕುಟುಂಬನ ಆಶೀರ್ವದಿಸು, ಅವ್ರ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಈ ಮುಂಜಾನೆಯಲ್ಲಿ ಅವ್ರ ಕೃಪೆ ಅಪ್ಪ, ಹೊಸ ನಿನ್ನ ಶಾಶ್ವತ ಕೃಪೆಯಿಂದ ಆ ಮಕ್ಕಳನ್ನು ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜುಡುತ್ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.